ನಮಸ್ತೆ ಗೆಳೆಯರೆ, ಮತ್ತೊಮ್ಮೆ ಡಾಕ್ಟರ್ ಎಚ್.ಎಸ್. ನಿರಂಜನಾರಾಧ್ಯ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಶಿಷ್ಟವಾದ ಕವಿತೆಯನ್ನು ತಮ್ಮ ಮುಂದೆ ತಂದಿದ್ದೇನೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ನಮ್ಮ ದೇಶದ ರಾಷ್ಟ್ರಪತಿಗಳಲ್ಲಿ ಅತ್ಯಂತ ಹೆಚ್ಚಿನ ಹೆಸರನ್ನು ಪಡೆದಂಥವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂರವರನ್ನು ಜನರ ರಾಷ್ಟ್ರಪತಿ ಅಂತ ಕರೀತಾ ಇದ್ದರು. ಅದಲ್ಲದೆ ಅವರ ಸಂಶೋಧನೆಗಾಗಿ ಕ್ಷಿಪಣಿ ರಾಷ್ಟ್ರಪತಿ ಅಂತಲೂ ಕರೀತಾ ಇದ್ದರು. ನಮ್ಮ ತಮಿಳುನಾಡಿನ ಒಂದು ಕುಗ್ರಾಮ ರಾಮೇಶ್ವರಂನಲ್ಲಿ ಜನಿಸಿ, ಬೆಸ್ತರ ಕುಟುಂಬದಲ್ಲಿ ಜನಿಸಿ ಮತ್ತು ಬಾಲಕನಾಗಿದ್ದಾಗಲೇ ದಿನಪತ್ರಿಕೆಗಳನ್ನು ಮನೆ ಮನೆಗೆ ಹಂಚುವ ಮೂಲಕ ಆರ್ಥಿಕವಾದ ಬೆಂಬಲವನ್ನು ಮನೆಗೆ ಕೊಡುತ್ತಾ ಬೆಳೆದಂಥವರು ಡಾಕ್ಟರ್ ಅಬ್ದುಲ್ ಕಲಾಂರವರು, APJ ಅಬ್ದುಲ್ ಕಲಾಂರವರು. ಶ್ರೀಯುತರು ಪಕ್ಷಿಗಳು ಹಾರುವುದನ್ನು ನೋಡಿ ತಾನೂ ಸಹ ವಿಮಾನದ ಚಾಲಕನಾಗಬೇಕು, ಹಾರಬೇಕು ಅಂತ ಒಂದು ಕನಸು ಕಂಡಿದ್ದವರು. ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠ ವಿಶ್ವಮಟ್ಟದ ವಿಜ್ಞಾನಿಯಾಗಿ ಬೆಳೆದಂಥವರು ಮತ್ತು ಕ್ಷಿಪಣಿ, ಅಗ್ನಿ ಮತ್ತು ಪೃಥ್ವಿಯನ್ನು ಅಭಿವೃದ್ಧಿಪಡಿಸಿದಂಥವರು. ಅವರು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ನಿರಂತರವಾಗಿ ಉಪನ್ಯಾಸಗಳನ್ನು, ಸಂವಾದಗಳನ್ನು ನಡೆಸಿದಂಥವರು ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂರವರು. ಅವರಿಗೆ ಅತ್ಯಂತ ಪ್ರೀತಿಪಾತ್ರವಾದ ಕವಿತೆ ಒಂದು 13ನೇ ಶತಮಾನದ ಜಲಾಲುದ್ದೀನ್ ರೂಮಿ ಅನ್ನವರು ಬರೆದಂಥ ಒಂದು ಕವನ. ಆ ಕವನವನ್ನು ಅವರು ಸದಾ ವಿದ್ಯಾರ್ಥಿಗಳಿಗೆ ಹೇಳಿಸ್ತಾ ಇದ್ರು, ಮತ್ತೆ ಮತ್ತೆ ಹೇಳಿಸ್ತಾ ಇದ್ರು, ಒಂದು ಪ್ರೇರಣೆ ಸಿಗಲಿ ಅಂತ. ಅದನ್ನು ಇಂಗ್ಲೀಷಲ್ಲಿ ಐ ವಿಲ್ ಫ್ಲೈ ಅಂತ ಹೇಳ್ತೀವಿ. ಅದರ ಭಾವಾರ್ಥವನ್ನು ಕನ್ನಡದಲ್ಲಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ತಾವು ನನ್ನ ಜೊತೆಯಲ್ಲಿ ಹೇಳಿದ್ರೆ, ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಲ್ಲಿ ಪ್ರೇರಣೆ ಬೆಳೀಲಿಕ್ಕೆ ಮತ್ತು ಸಾಧನೆ ಮಾಡಲಿಕ್ಕೆ ಒಂದು ದೊಡ್ಡ ನಾಂದಾದೀಪ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈಗ ನಾವು ಒಟ್ಟಿಗೆ ಓದೋಣ. ನಾನು ಆಕಾಶದೆತ್ತರಕ್ಕೆ ಬೆಳೆಯುವೆ, ನಾನು ಆಕಾಶದೆತ್ತರಕ್ಕೆ ಬೆಳೆಯುವೆ, ನಾನು ಹುಟ್ಟಿನಿಂದಲೇ ಸಾಮರ್ಥ್ಯವನ್ನು ಪಡೆದಿರುವೆ. ನಾನು ಆಕಾಶದೆತ್ತರಕ್ಕೆ ಬೆಳೆಯುವೆ, ನಾನು ಹುಟ್ಟಿನಿಂದಲೇ ಸಾಮರ್ಥ್ಯವನ್ನು ಪಡೆದಿರುವೆ. ನಾನು ಹುಟ್ಟಿನಿಂದಲೇ ಒಳ್ಳೆಯತನ ಹಾಗೂ ನಂಬಿಕೆಗಳನ್ನು ಹೊಂದಿರುವೆ. ನಾನು ಹುಟ್ಟಿನಿಂದಲೇ ಒಳ್ಳೆಯತನ ಹಾಗೂ ನಂಬಿಕೆಗಳನ್ನು ಹೊಂದಿರುವೆ. ನಾನು ಹುಟ್ಟಿನಿಂದಲೇ ಕಲ್ಪನೆ ಮತ್ತು ಕನಸುಗಳನ್ನು ಪಡೆದಿರುವೆ. ನಾನು ಹುಟ್ಟಿನಿಂದಲೇ ಕಲ್ಪನೆ ಮತ್ತು ಕನಸುಗಳನ್ನು ಪಡೆದಿರುವೆ. ನಾನು ಹುಟ್ಟಿನಿಂದಲೇ ಶ್ರೇಷ್ಠತೆಯನ್ನು ಹೊಂದಿರುವೆ. ನಾನು ಹುಟ್ಟಿನಿಂದಲೇ ಶ್ರೇಷ್ಠತೆಯನ್ನು ಹೊಂದಿರುವೆ. ನಾನು ಹುಟ್ಟಿನಿಂದಲೇ ವಿಶ್ವಾಸವನ್ನು ಪಡೆದಿರುವೆ. ನಾನು ಹುಟ್ಟಿನಿಂದಲೇ ವಿಶ್ವಾಸವನ್ನು ಪಡೆದಿರುವೆ. ನಾನು ಹುಟ್ಟಿನಿಂದಲೇ ಆಕಾಶದೆತ್ತರಕ್ಕೆ ಬೆಳೆಯುವ ಸಾಮರ್ಥ್ಯ ಹೊಂದಿರುವೆ. ನಾನು ಹುಟ್ಟಿನಿಂದಲೇ ಆಕಾಶದೆತ್ತರಕ್ಕೆ ಬೆಳೆಯುವ ಸಾಮರ್ಥ್ಯ ಹೊಂದಿರುವೆ. ಆದ್ದರಿಂದ ನಾನು ನೆಲದಲ್ಲಿ ತೆವಳಲು ಬಯಸುವುದಿಲ್ಲ. ನಾನು ನೆಲದಲ್ಲಿ ತೆವಳಲು ಜನಿಸಿಲ್ಲ, ಬಯಸಿಲ್ಲ. ನಾನು ನನ್ನ ಸಾಮರ್ಥ್ಯ ಛಲ ಹೊಂದಿರುವೆ. ನಾನು ಸಾಮರ್ಥ್ಯ ಛಲ ಹೊಂದಿರುವೆ. ನಾನು ಆಕಾಶದೆತ್ತರಕ್ಕೆ ಬೆಳೆಯುವೆ. ನಾನು ಆಕಾಶದೆತ್ತರಕ್ಕೆ ಬೆಳೆಯುವೆ. ಸ್ನೇಹಿತರೆ, ಅಬ್ದುಲ್ ಕಲಾಂರವರು ಈ ಪದ್ಯವನ್ನು ಮಕ್ಕಳಿಗೆ ಓದಿಸ್ತಾ ಮಕ್ಕಳಲ್ಲಿ ಪ್ರೇರಣೆಯನ್ನು ಪಡೆಯೋರು. ಇದು ಮತ್ತೊಮ್ಮೆ ತಮಗೆ ಒಂದು ಸಂದರ್ಭ. ತಾವು ಮಗು ಆಗಿರ್ಬೋದು, ಬಾಲಕ ಆಗಿರ್ಬೋದು, ಹದಿಹರೆಯದ ವ್ಯಕ್ತಿ ಆಗಿರ್ಬೋದು, ಈ ಪದ್ಯವನ್ನು ಮತ್ತೊಮ್ಮೆ ಓದಿ, ನನ್ನ ಜೊತೆ ಓದಿ ಮತ್ತು ಅದನ್ನು ಮನಸ್ಸಿಗೆ ತಗೊಳ್ಳಿ. ಹುಟ್ಟುತ್ತಾ ಪ್ರತಿಯೊಬ್ಬರೂ ಪ್ರತಿಭಾವಂತರು, ಪ್ರತಿಯೊಬ್ಬರು ವಿಜ್ಞಾನಿಗಳು. ಅವರಲ್ಲಿ ಕೇಳುವ, ಪ್ರಶ್ನಿಸುವ ಒಂದು ಗುಣ ಇರುತ್ತೆ, ಶ್ರೇಷ್ಠತೆ ಇರುತ್ತೆ ಮತ್ತು ಛಲ ಇರುತ್ತೆ. ಅದನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದೇ ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಬೆಳೀಲಿಕ್ಕೆ ಸಾಧ್ಯ. ಅವರ ಮುಖ್ಯವಾದ ಹೇಳಿಕೆಗಳಲ್ಲಿ ಒಂದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಯು ಮಸ್ಟ್ ಬರ್ನ್ ಲೈಕ್ ಎ ಸನ್. ನೀವು ಸೂರ್ಯನಂತೆ ಶ್ರೇಷ್ಠ ಸಾಧನೆಯನ್ನು ಮಾಡಬೇಕಾದರೆ ಸೂರ್ಯನಂತೆ ನಿರಂತರವಾದ ಪರಿಶ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾತು. ಹಾಗೆಯೇ ಎಕ್ಸಲೆನ್ಸ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ನಾಟ್ ಅನ್ ಆಕ್ಸಿಡೆಂಟ್. ಶ್ರೇಷ್ಠತೆಯು ಒಂದು ನಿರಂತರವಾದ ಪ್ರಕ್ರಿಯೆ, ಅದು ಕೇವಲ ಅವಕಾಶವಲ್ಲ. ಶ್ರೇಷ್ಠತೆಯು ಒಂದು ನಿರಂತರವಾದ ಪರಿಶ್ರಮದ ಪ್ರಕ್ರಿಯೆ, ಅದು ಅವಕಾಶವಲ್ಲ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಪದ್ಯ ತಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯ ಪದ್ಯಗಳು ತಮ್ಮಲ್ಲಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ. ಅದನ್ನು ಮತ್ತೊಮ್ಮೆ ಎಲ್ಲರಿಗೂ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ ನಮ್ಮ ಕರ್ನಾಟಕದ ಕನ್ನಡಿಗರು.
ಶ್ರೇಷ್ಠ ವ್ಯಕ್ತಿಗಳಾಗಿ ಬೆಳೆಯಲಿ, ಈ ಹೊಸ ಪ್ರಪಂಚಕ್ಕೆ ಹೊಂದಾಣಿಕೆಯನ್ನು ಪಡೀತಾ ಶ್ರೇಷ್ಠ ವ್ಯಕ್ತಿಗಳಾಗಲಿ ಅಂತಕ್ಕಂಥದ್ದೇ ನನ್ನ ಕನಸು. ನಮಸ್ಕಾರ.